ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲೂ ಸಹ ಈ ಅವಕಾಶವನ್ನು ಕೊಟ್ಟಂತಾಗ ದೇವದಾಸರಿಗೂ ಮತ್ತು ರೇಷ್ಮಾ ಮತ್ತು ಸಭೆ ಎಲ್ಲರಿಗೂ ಸಹ ಕರ್ತನ ಯೇಸುವಿನ ನಾಮದಲ್ಲಿ ನನ್ನ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ಗುಡ್ ಫ್ರೈಡೇ ನಾವೆಲ್ಲರೂ ಇಲ್ಲಿ ಸೇರಿ ಬಂದು ಇದುವರೆಗೂ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸಲಿಕ್ಕೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಆಮೇನ್, ಆಮೇನ್. ಎಷ್ಟು ಜನಕ್ಕೆ ಕನ್ನಡ ಗೊತ್ತಾಗಲ್ಲ? 1 2 3 ಸ್ವಲ್ಪ ಕಷ್ಟನೇ. ட்ரை பண்ணுறேன், முடிஞ்ச அளவுக்கு தமிழில் பேசுகிறதுக்கு. ஏன்னா ரேஷ்மா சொன்னாங்க அன்றைக்கே கொஞ்சம் தமிழ் வேணும் அப்படின்னு சொல்லிட்டு. ಓಕೆ, ದೇವರು ಹೇಗೆ ನಡೆಸ್ತಾರೋ ಹಾಗೆ ಮುಂದುವರಿಯೋದಕ್ಕೆ ಇಷ್ಟಪಡೋರಾಗಿದ್ದೇವೆ. ಈ ದಿನದಲ್ಲಿ இன்றைக்கி நம்மளுக்கு எல்லாருக்குமே தெரியும், தமிழில் மட்டும்தான் துக்க வெள்ளி அப்படின்வாங்க, ಕನ್ನಡದಲ್ಲಿ ಶುಭ ಶುಕ್ರವಾರ. ಹಲ್ಲೆಲೂಯಾ, ಗುಡ್ ನ್ಯೂಸ್. ಎಲ್ಲರಿಗೂ ஒரு ದೇವರು ಕೊಟ್ಟಂತಹ ಒಂದು ಶುಭ ಮಾತು. ಈ ದಿನ ಇಡೀ ಪ್ರಪಂಚ, ಈ ಲೋಕ ಇವತ್ತು ಗುಡ್ ಫ್ರೈಡೇನ ಆಚರಿಸುವಾಗ, ಸೆಲೆಬ್ರೇಟ್ ಮಾಡ್ತಿರುವಂತಹ ಸಮಯದಲ್ಲಿ ನಾವು ಸಹ ಈ ದಿನದಲ್ಲಿ ದೇವಾಲಯಗಳಲ್ಲಿ ಅವುಗಳನ್ನು ಆಚರಿಸ್ತಾ ಇದ್ದೇವೆ, ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. எதுக்கு அப்படின்னா, ஆண்டவர் எனக்காக இந்த உலகத்துக்கு வந்து ಮರಿತು ಉಯರ್ತಿ எழுந்தார். ಅಲ್ಲೂಯ್ಯ, ಅದನ್ನು ಮುನ್ಸೂಚಿಸುವಂತೆ ದೇವರು ಈ ಲೋಕಕ್ಕೆ ಬಂದು ನರನವತಾರವನ್ನು ಧರಿಸಿ ಮನುಷ್ಯನಾಗಿ ಭೂಲೋಕದಲ್ಲಿ ಜೀವಿಸಿ 33.5 ವರ್ಷ 33.5 years ಆತನ ಈ ಭೂಲೋಕದಲ್ಲಿ ಆತನು ಮಾಡಿದ ಎಲ್ಲ ಕಾರ್ಯವನ್ನು ನೆನೆಸಿ ಅದರ ನಂತರವಾಗಿ ಈ ಶುಭ ಶುಕ್ರವಾರ ಕಲ್ಗೊದ ಬೆಟ್ಟಕ್ಕೆ, ಕಲ್ವಾರಿ ಕ್ರೂಜೆಯನ್ನು ಏಸು ಹೊತ್ತು ಹೋದನು ಎಂಬುದಾಗಿ ನೋಡುವರಾಗಿದ್ದೇವೆ. ಅದನ್ನು ನಾವು ಹೀಗೆ ಆಚರಿಸುವಂತಹ ಸಮಯದಲ್ಲಿ ಅದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಇದ್ದರೂ, ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಮಗೆ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದರ ನಿಮಿತ್ತವಾಗಿ ಇದು ಒಂದು ಗುಡ್ ಫ್ರೈಡೇ ಆಗಿ ನಾವು ಆರಾಧನೆ ಮಾಡೋಣ. ಹಲ್ಲೆಲೂಯಾ. ಯೇಸುವಿನ ಮೂಲಕ ನನಗೆ ரட்சணை ಬಂತು, இயேசுவின் மூலமாக எனக்கு ரட்சிப்பு உண்டானது. ஹல்லேலூயா. அதோட பெரிய ஒரு மகிழ்ச்சி வேறு எதுவுமே இல்லை. ஹல்லேலூயா. நம்மளுக்கு என்ன சந்தோஷம், என்ன மகிழ்ச்சி, ಏನು ಖುಷಿ ಅಂತ ನಾವು ಹೇಳುವಾಗ ನಮಗಿರೋದು ಒಂದೇ ಒಂದು ಸಂತೋಷ, ನನ್ನ ಯೇಸು ನನಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದು ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಯೇಸು ಅದು ಒಬ್ಬರಿಂದ ಮಾತ್ರವೇ ಸಾಧ್ಯ. ಯಾವ ಆ ಲೋಕದ ಮಹಾತ್ಮರಾಗಿರಲಿ, ದೇವರುಗಳಾಗಿರಲಿ, ಯಾರೇ ಆಗಿದ್ದರೂ ಈ ಒಂದು ರಕ್ಷಣೆಯನ್ನು ಮಾತ್ರ ಕ್ರಿಸ್ತ ಯೇಸುವಿನ ಮೂಲಕ ಮಾತ್ರವೇ ನಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಬಂದವರು ಸತ್ತರು, ಹಾಗೆ ಉಣಲ್ಪಟ್ಟರು, ಅವರ ಸಮಾಧಿಗಳು ಇವತ್ತಿಗೂ ಮುಚ್ಚಲ್ಪಟ್ಟಿದ್ದಾಗಿವೆ. ಹಲ್ಲೆಲೂಯಾ. ಆದರೆ ಕ್ರಿಸ್ತ ಯೇಸುದ ಆಗಲ್ಲ, ಇವತ್ತಿಗೂ ಸಾಕ್ಷಿಯಾಗಿ ತೆರೆಯಲ್ಪಟ್ಟದ್ದಾಗಿ ಆತನ ಎರಡನೇ ಆಗಮನವನ್ನು, ரெண்டாவது வருகைக்காக நம்ம ரெடி ಆಗಿಟ್ರು. ಹಲ್ಲೆಲೂಯಾ. ನಾವು ಸಿದ್ಧರಾಗ್ತಾ ಇದ್ದೇವೆ. ಹಾಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಾಗಾಗಿ ಈ ಶುಕ್ರವಾರ ದೇವರು ದೇವರಾತ್ಮನ ಮೂಲಕವಾಗಿ ಈ ದಿನದಲ್ಲಿ ನಮಗೇನು ಮಾತನಾಡಬೇಕು, ನಮಗೆ ಯಾವ ವಿಷಯದಿಂದ ಆತ ನಮ್ಮೊಂದಿಗೆ ಚಲಿಸಬೇಕೆಂಬುದನ್ನು ಪವಿತ್ರಾತ್ಮ ನಮ್ಮೊಂದಿಗೆ ಚಲಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಈ ದಿನದಲ್ಲಿ ನಾವೆಲ್ಲ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ತಲೆ ತಗ್ಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ನಿಮಿಷ ನಮ್ಮ ಮುಚ್ಚೆ ಬಿತ್ತುಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಗುಡ್ ಫ್ರೈಡೇ, ಈ ಸಾಯಂಕಾಲ ಈ ಸಭೆಯಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿ ನಿಮ್ಮಲ್ಲಿ ಸಂತೋಷಿಸಲು, ನಿಮ್ಮಲ್ಲಿ ಆನಂದಿಸಲು ಕರ್ತನೆಯಪ್ಪ ನಾವೆಲ್ಲರೂ ಸಭೆಯಾಗಿ ಕೂಡಿ ಬಂದಿದ್ದೇವೆ. ದೇವರಾತ್ಮನು ದೇವರ ವಾಕ್ಯದಿಂದ ನಮ್ಮೊಂದಿಗೆ ನೀನು ಮಾತನಾಡು. ನಮ್ಮ ಶರೀರ ಭಾವಗಳು ಅಲ್ಲಪ್ಪ, ದೇವರಾತ್ಮನ ಪವಿತ್ರಾತ್ಮನ ಪ್ರೇರೇಪಣೆ, ಆ ಪವಿತ್ರಾತ್ಮನ ಶಕ್ತಿ, ಆ ಪವಿತ್ರಾತ್ಮನ ಆ ಕೃಪೆ ನಮ್ಮನ್ನು ಆಳ್ವಿಕೆ ಮಾಡಲಿ. ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸಿ ನಡೆಸುವಂತೆ,
ಆ ವಾಕ್ಯದಿಂದ ನಾನು ಜೀವಿಸುತ್ತೇನೆಂಬುದಾಗಿ ನಾವು ಸಾಕ್ಷಿ ಕೊಡುವ ಹಾಗೆ ರಾಜ ಈ ದಿನದಲ್ಲಿ ನೀನು ಮಹಿಮೆಯ ಕಾರ್ಯವನ್ನು ಅಪ್ಪ ನಮ್ಮೊಂದಿಗೆ ನೀನು ಮಾಡು, ಸಭೆಯೊಂದಿಗೆ ನೀನು ಮಾಡು. ಅಲ್ಲೆಲ್ಲೂಯ ಕರ್ತನೆ, ರಹಸ್ಯಗಳು ಗುಡ್ಡಾರ್ಥಗಳು ಓ ದೇವರ ಪವಿತ್ರಾತ್ಮನ ಮೂಲಕವಾಗಿ ನಮ್ಮಲ್ಲಿ ಬರಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವರಾಗಿದ್ದೇವಪ್ಪ. ಈ ಸಭೆ ಸೇವಕರು ಮತ್ತು ಅವ್ರ ಕುಟುಂಬ, ಅವರ ಮಕ್ಕಳು, ಸಭಾ ವಿಶ್ವಾಸಿಗಳು ಕುಟುಂಬ, ಅವರ ಮಕ್ಕಳು ಅಲ್ಲೆಲ್ಲೂಯ ಕರ್ತನೆ, ಹೊಸದಾಗಿ ಬಂದಿರುವಂತಹ ಪ್ರಿಯವಾದಂತಹ ಕುಟುಂಬಗಳನ್ನು ಅಕ್ಕ ಪಕ್ಕದಲ್ಲಿ ಅಲ್ಲೆಲ್ಲೂಯ ಇರುವಂತಹ ಎಲ್ಲ ಜನರನ್ನು ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ ರಾಜ. ಯೇಸುವೆ, ನೀನು ಎಲ್ಲರನ್ನ ಮುಟ್ಟಿ ಅಲ್ಲೆಲ್ಲೂಯ ಕರ್ತನೆ ನೀನು ಸುರಕ್ಷಿತವಾಗಿ ನೀನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಲ್ಲೆಲ್ಲೂಯ ಕರ್ತನೆ, ನಮಗೆ ತಡೆಯಾಗಿ ಎದ್ದು ಬರುವ ಎಲ್ಲ ಅನ್ಯ ಶಕ್ತಿಗಳ ಕ್ರಿಯೆಗಳನ್ನು, ಅಂಧಕಾರ ಶಕ್ತಿಗಳನ್ನು, ಎಲ್ಲ ಕಾರ್ಯಗಳನ್ನು ಯೇಸುವೆ ಕರ್ತನೆ, ಪರಲೋಕಕ್ಕೂ ಭೂಲೋಕಕ್ಕೂ ಅಧಿಕಾರವುಳ್ಳ ಯೇಸುವಿನ ಹೆಸರಿನಲ್ಲಿ ಅವುಗಳನ್ನು ಜಯಿಸಲಿಕ್ಕೆ ಕರ್ತನೆಯಪ್ಪ ನೀ ನಮಗೆ ಕೃಪೆ ಮಾಡು ಸ್ವಾಮಿ. ನಮ್ಮೊಂದಿಗೆ ಮಾತನಾಡು. ಮುಂದಿನ ಸಮಯದಲ್ಲಿ ದೇವರಾತ್ಮನು ನಮ್ಮೊಂದಿಗೆ ನೀನು ಮಾತನಾಡು ಕರ್ತನೆ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಬೇಗ ಬರುವ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ಇವತ್ತಿನ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಕೊರಿಂಥದವರೆಗೆ 5ನೇ ಅಧ್ಯಾಯ 14 ಮತ್ತು 5. 2 Corinthians 5:14-15. 2 Corinthians 5:14-15. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ಓದುವಂತಹ ಸಮಯದಲ್ಲಿ ಆ ಕೊರಿಂಥ ಪಟ್ಟಣಕ್ಕೆ ಪೌಲನು ಹೇಳಿದಂತಹ ದೇವರ ವಾಕ್ಯ, ಎಲ್ಲರಿಗೋಸ್ಕರವಾಗಿ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತು, ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದವನಾಗಿ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು ಎಂಬುದಾಗಿ ದೇವರ ವಾಕ್ಯ. ತಮಿಳ್ ಯಾರನ್ನ படிக்கிறீங்களா? தமிழ் அட்லீஸ்ட் நீங்கள் தமிழில் படிச்சீங்கன்னா கொஞ்சம் உங்களுக்கு புரியும். 2 கொரிந்தர் 5ஆம் அதிகாரம் 14-15. ಹಲ್ಲೆಲೂಯಾ. ಎಲ್ಲರಿಗಾಗಿ ಏಸು ಸತ್ತನು ಎಂಬ ಒಂದು ವಿಷಯವನ್ನು ಪೌಲನು ಆ ಸಂಗತಿಯನ್ನು ಸಮಾಧಾನದ ವಾಕ್ಯಗಳೊಂದಿಗೆ ಆತನು ಕೊರಿಂಥ ಪಟ್ಟಣಕ್ಕೆ ತಿಳಿಯಪಡಿಸ್ತಾ ಇದ್ದಾನೆ. ವಿಶ್ವಾಸಿಗಳಿಗೆ ಆತನು ಹೇಳಲ್ಪಡುವಂತಹ ವಿಷಯ 2 ಭಾಗ. ಒಂದು, ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯ ಮಾಡುವುದರಿಂದ ಎಲ್ಲರಿಗೋಸ್ಕರ ಇದ ವಾಕ್ಯ, ಎಲ್ಲರಿಗೂ ವೇಂಡಿ, ಒರ್ತರಿಕಾಗಲ್ಲ, ಸಿಂಗಲ್ ಆಗಿ ಅಲ್ಲ, ಇಂಡಿವಿಜುವಲ್ ಆಗಿ ಅಲ್ಲ, ಎಲ್ಲರಿಗೋಸ್ಕರ ಏಸು ಈ ಲೋಕದಲ್ಲಿ ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನು ನಾವು ನಿಶ್ಚಯಿಸಿಕೊಂಡಿದ್ದೇವೆ. ಅದು ಮಾತ್ರವಲ್ಲ, ಅದು ಸತ್ತವರಿಗೆ ಸತ್ತವರಾಗಿ ಇರದೆ ಜೀವಿಸುವವರು ತಮಗೋಸ್ಕರವಾಗಿ ಜೀವಿಸದೆ ಎಲ್ಲರಿಗೋಸ್ಕರವಾಗಿ ಸತ್ತ ಕ್ರಿಸ್ತ ಯೇಸುವಿಗಾಗಿ ಜೀವಿಸಬೇಕು ಎಂಬುದು ದೇವರ வாக்கியம். அப்படின்னா எல்லாருக்கும் வேண்டி மரித்த இயேசுவுக்காக நான் ஜீவிக்கணும். ஹல்லேலூயா. அந்த ஒரு அன்பு தான் என்னை வந்து ஃபோர்ஸ் பண்ணிக்கிட்டு இருக்கு. எப்படி இயேசு இந்த உலகத்துக்கு வந்தார், எதற்கு அப்படின்னா அவருடைய அன்புனால நான் ரட்சிக்கப்பட்ட. ஹல்லேலூயா. ಕ್ರಿಸ್ತನ ಪ್ರೀತಿಯಿಂದ ನಾನು ರಕ್ಷಣೆ ಹೊಂದಿದನು ಅಂದರೆ ಮನುಷ್ಯ ಕುಲದ ಒಂದು ವಿಮೋಚನೆಗಾಗಿ
ಮನುಷ್ಯ ಕುಲದ ಒಂದು ಬಿಡುಗಡೆಗಾಗಿ, ಮನುಷ್ಯ ಕುಲದ ಒಂದು ಬಂಧನದಿಂದ ಬಿಡಿಸುವುದಕ್ಕಾಗಿ. ಯಾಕೆ ಎಂದು ನೋಡುವಾಗ ಆ ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯ ಮಾಡುತ್ತಾ ಇದೆ. ಯಾಕೆ? ನನ್ನನ್ನು ನಿಮ್ಮನ್ನು ನಿತ್ಯ ಲೋಕಕ್ಕೆ சேரிசுவதற்காகி. அல்லேலூயா. அப்படின்னா அந்த அன்பு எதுக்காக நம்மளை ஃபோர்ஸ் பண்ணுது அப்படின்னா, இந்த உலகத்தில் வாழ்கிற நம்ம அந்த நித்திய பரலோகத்துக்கு போகணும் அப்படின்றதுக்காக தான் அந்த அன்பு நம்மளை போட்டு ஃபோர்ஸ் பண்ணிக்கிட்டு இருக்கு. அந்த அன்பு யாரு? இந்த உலகத்திலிருந்து கிடைக்கிற ಅನ್ಬು ಅಲ್ಲ, ಕ್ರಿಸ್ತ ಯೇಸುವಿನ ಮೂಲಕವಾಗಿ ದೇವರು, ತಂದೆಯಾದ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟಂತಹ ಆ ಪ್ರೀತಿ. ಹಲ್ಲೆಲೂಯಾ. ಹಾಗಾದರೆ ನಾವೆಲ್ಲರೂ ನಮ್ಮೆಲ್ಲರಿಗೋಸ್ಕರವಾಗಿ, ತಮಗಾಗಿ, ನಿಮಗಾಗಿ ದೇವರ ವಾಗ್ದಾನ, ನಾನು ಈ ಲೋಕದಲ್ಲಿ ಸತ್ತವನಾಗಿ ಸತ್ತಿರದೆ ಜೀವಿಸುವುದಕ್ಕೋಸ್ಕರ ಬದುಕಿರುವಾಗ ನನ್ನ ಕ್ರಿಸ್ತನನ್ನು ನಾನು ಎದುರು ನೋಡುವುದಕ್ಕಾಗಿ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಳಬೇಕು. ಅದು ನನ್ನ ಕ್ರಿಸ್ತನ ಪ್ರೀತಿಯ ಮೂಲಕ. ಹಲ್ಲೆಲೂಯಾ. ಹಾಗಾದರೆ ನನಗೆ ನಿತ್ಯ ಜೀವ ಬೇಕು. ತಮಿಳ್ ಎಪ್ಪಡಿ ನಿತ್ಯ ಜೀವ, ಅದಕ್ಕೆ ನಾ ಮೀನಿಂಗ್ ಅಂತ நித்திய ஜீவன். அல்லேலூயா. நித்திய ஜீவனை பெற்றுக்கொள்றதுக்காக, நித்திய ஜீவனை அடையும்படியாக இயேசு இந்த உலகத்துக்கு அவர் அன்பின் மூலமாக அவர் நமக்கு கொடுத்தார். ஹல்லேலூயா. அப்படின்னா எல்லாருக்கும் வேண்டிய ಸಕಲ ಜನರಿಗಾಗಿ ಕ್ರಿಸ್ತನು ಸತ್ತನು. ஹல்லேலூயா. இந்த குட் ஃப்ரைடே நாளில் நம்ம தெரிஞ்சுக்க வேண்டியது, இயேசு ஒன்லி கிறிஸ்டியன்ஸுக்கு மட்டும் இல்லை. ஹல்லேலூயா. ಯೇಸು ಓನ್ಲಿ ಸತ್ತದ್ದು ಶ್ರೀಮಂತರಿಗೆ ಮಾತ್ರವಲ್ಲ, ಯೇಸು ಸತ್ತಿದ್ದು ಬರೀ ಬಡವರಿಗೆ ಮಾತ್ರ ಸೀಮಿತವಲ್ಲ. ಕ್ರಿಸ್ತ ಯೇಸುನು ಸಕಲ ಜನರಿಗಾಗಿ ಲೋಕದಲ್ಲಿ ಆತನು ಸತ್ತನು. ಇದನ್ನು ನಾವು ನಂಬಿದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಇಡೀ ಪ್ರಪಂಚ ದೇವರನ್ನು ಸ್ತುತಿಸುತ್ತಾ ಇದೆ. ಹಲ್ಲೆಲೂಯಾ. ಹಾಗಾದರೆ இந்த இயேசு உலகத்துக்காக செத்தனால, மரித்தனால நமக்கு என்ன பெனிஃபிಟ್, ನಮಗೆ ಏನು ಸಿಕ್ಕಿತು? ಹಲ್ಲೆಲೂಯಾ. ಅದುವೇನು ತಾನೆ? ಕಲ್ವಾರಿ ಶಿಲುಬೆಯ ಮೇಲೆ ಕ್ರಿಸ್ತ ಯೇಸು ಸತ್ತಿದ್ದ ಕಾರಣಕ್ಕಾಗಿ ದೇವರು ನಮಗೇನು ಅನುಗ್ರಹಿಸಿಕೊಟ್ಟಿದ್ದಾನೆ. ನಾನು ಮುಂಚೆನೇ ಹೇಳಿದೆ, ರಕ್ಷಣೆಯನ್ನು ಆತನ ಮರಣದ ಮೂಲಕ ನಿಮ್ಮನ್ನು ನಮ್ಮನ್ನು ಆತನು ತೆಗೆದುಕೊಂಡನು. ಅಂದರೆ ಕ್ರಯ, ஆத்தன ரத்தவண்ணை கொட்டு. அப்படின்னா அவருடைய ரத்தத்தை நமக்காக கொடுத்து நம்மளை அவர் மீட்டு கொண்டார். அல்லேலூயா. ಅಲ್ಲೆಲೂಯಾ. ಹಾಗಾದರೆ ಆತನ ಪ್ರೀತಿ ಕಲ್ವಾರಿ ಶಿಲುಬೆಯಲ್ಲಿ ಆತನ ಶ್ರಮಗಳನ್ನು ನಮಗೆ ತೋರಿಸುತ್ತಾ ಇದೆ. ಆತನು ಮಾಡಿದಂತಹ ಆ ಕ್ಷಮೆ, ಆ ಕ್ಷಮಾಪಣೆಗಳು, ಆ ಕಾರ್ಯಗಳನ್ನು ನಾವು ನೋಡುವಾಗ ಶಿಲುಬೆಯ ಮೇಲೆ ಅವನ ಅನುಭವಿಸಿದಂತಹ ಆ ಕಾರ್ಯಗಳು ಮತ್ತು ಆತನ ತ್ಯಾಗಗಳನ್ನು ಆ ಶಿಲುಬೆಯ ಮೇಲೆ ನಾವು ನೋಡುವರಾಗಿದ್ದೇವೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಒಂದು ಭರವಸೆಯನ್ನು ಆತನು ಆ ಶಿಲುಬೆಯಿಂದ ನಮಗೆ ತೋರಿಸ್ತಾ ಇದೆ. ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಇದಕ್ಕೆಲ್ಲ ಒಂದು ಕಾರಣ ಉಂಟು. ಅದು ಮಾತ್ರವಲ್ಲ, ಯಾಕೆ ಎಂಬುದಾಗಿ ನೋಡುವಾಗ ಕಲ್ವಾರಿ ಶಿಲುಬೆಯ ಮೇಲೆ ನಿಮಗೂ ನಮಗೂ ತಿಳಿದಾಗೆ ಏಸು 7 ವರ್ಡ್ಸ್ ಮಾತನಾಡಿರುವುದು ನಮಗೆಲ್ಲರಿಗೂ ಗೊತ್ತು. ಹಲ್ಲೆಲೂಯಾ. அந்த சிலுவையில் பேசின காரியம் நமக்கு எல்லாம் தெரியும். அதனால் இப்போ நான் டைமு கம்மியாக இருக்கிறதுனால அதுக்குள்ளே நான் போகிற விரும்பலை. ஆனால் அந்த ಔಟ್ಲೈನ್, ಯಾಕೆ ಶಿಲುಬೆಯ ಮೇಲೆ ಏಸು ಮಾತನಾಡಿದ ಕಾರ್ಯವನ್ನು ದೇವರಾತ್ಮನು ನಮಗೆ ಎಚ್ಚರಿಸುವಂತಹ ಕಾರ್ಯಗಳು ಏನೆಂಬುದನ್ನು ನಾವು ತಿಳಿದುಕೊಳ್ಳೋಣ. ಹಲ್ಲೆಲೂಯಾ. ನಾವು ಮೊದಲನೇದಾಗಿ ಹೇಳುವಾಗ, ನಮಗೋಸ್ಕರವಾಗಿ ಪ್ರಾಯಶ್ಚಿತ್ತ ಯಜ್ಞವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. அப்படின்னா தமிழில் எப்படி அது? ಪ್ರಾಯಶ್ಚಿತ್ತ ಯಜ್ಞ, சாக்ரிஃபைஸ். ஹல்லேலூயா. தெரியல. பிராயச்சித்த யஜ்ஞம் அப்படின்னா ஒரு ஆடை நம்ம கொண்டு போயிட்டு பலி அடிக்கிறோம் இல்லையா, அந்த மாதிரி ஏசு ஒரு பலியாக அவர் உங்களுக்காக எனக்காக அவர் ಅಡಿக்கப்பட்டார். ಹಲ್ಲೆಲೂಯಾ. ಆಮೆನ್. ಆತನ ರಕ್ತದಿಂದ ಈ ಪ್ರಾಯಶ್ಚಿತ್ತದ ಮೂಲಕವಾಗಿ ಒಂದು ಬಿಡುಗಡೆ ಉಂಟಾಯಿತು. ஆமென். அல்லேலூயா. ಒಂದು ಹುಡುಗನಲ್ಲಿ ஒரு பையன்கிட்ட கேட்பாங்க, பழைய ஏற்பாட்டுக்கும் புதிய ஏற்பாட்டுக்கும் என்ன வித்தியாசம்? அந்த சின்ன தம்பி சொல்லுவார், பழைய ஏற்பாட்டில் ஆடை வெட்டி
அந்த ரத்தத்தினால விடுதலை பண்ணுவாங்க. புதிய ஏற்பாட்டில் இயேசுவே நமக்காக மரித்து ಅವರ ರಕ್ತத்தின் மூலமாக ನಾನು ಬಿಡುಗಡೆ ಹೊಂದಿದ್ದೇನೆ. ಹಲ್ಲೆಲೂಯಾ. ಆತನ ರಕ್ತದಿಂದ ನನಗೆ ಬಿಡುಗಡೆ ಆಯಿತು. ಅಂದರೆ ಯೇಸು ಕಲ್ವಾರಿ ಶಿಲುಬೆಯಲ್ಲಿ தூகாடுவாக, அவர் அந்த சிலுவை மேலே அவர் இருக்கும்போது, அந்த வேதனையோடு இருக்கும்போது, அந்த துக்கத்தோடு இருக்கும்போது, அந்த கஷ்டத்தோடு இருக்கும்போது, அநேக எல்லாராலும் அவமானப்பட்ட நிலைமையில் இருக்கும்போது ಕ್ರಿಸ್ತ ಯೇಸು ಆ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದಕ್ಕಿಂತ ಮುಂಚೆ ಗೊಲ್ಗದ ಬೆಟ್ಟ ಮೇಲೆ ಆತನು ಹೋದಂತಾಗ ಹಾದು ಹೋದ ಸಮಯಗಳನ್ನು ನೆನೆಸಿ ಅವನು 7 ಮಾತುಗಳನ್ನು ಆಡಿದನು. ಅಷ್ಟೇ ಅವನಿಗೆ ಸಾಕಾದಂತಹ ಕಾರ್ಯ. ಹಲ್ಲೆಲೂಯ. ಅದರಲ್ಲಿ 2 ಭಾಗ ನಾವು ನೋಡ್ಬೋದು. ಮೊದಲನೆಯ 4 ಕಾರ್ಯಗಳು ಆ ಮಧ್ಯದ ಕಾರ್ಗತ್ತಲು, அந்த இருட்டு வரத்துக்கு முன்னாடியே பேசின காரியம். அதுக்கப்புறம் பார்த்தீங்கன்னா 3 வேர்ட்ஸ் அந்த இருட்டு போன பிறகு. ஹல்லேலூயா. ಮಿಡ್ಲ್ ಸಮ್ ಟೈಮ್ ನಿನ್ನಿಸಿ அந்த ಕಾರ್ಗತ್ತಲಿನ ಮಧ್ಯದಲ್ಲಿ 2 ಕಾರ್ಯಗಳನ್ನು ದೇವರಾತ್ಮನು ತಿಳಿಯಪಡಿಸಿದನು. ಇದರ ಮೂಲಕವಾಗಿ ನಮಗೆ ಏನು ಗೊತ್ತಾಗುತ್ತೆ ಅನ್ನೋದಾದರೆ, ದೇವರು ಆ ಕಲ್ವಾರಿ ಶಿಲುಬೆಯ ಮೇಲೆ ಇದ್ದು ತಂದೆಯೇ ಇವರನ್ನು ಕ್ಷಮಿಸು, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಂಡವರೇ ಇವುಗಳ ಮನ್ನಿಯು. ಯಾಕೆಂದರೆ ಏನು ಮಾಡುತ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ, ಏನು ತಿಳಿದಿದ್ದಾರೆ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಅವರನ್ನು ಕ್ಷಮಿಸು. ಇದು ಕ್ರಿಸ್ತನ ಪ್ರೀತಿಯನ್ನು ತೋರಿಸ್ತಾ ಇದೆ. ಇದೇ ಪೌಲನು ಹೇಳ್ತಾನೆ, ನಿನ್ನ ಫೋರ್ಸ್ ಮಾಡ್ತಾ ಇದೆ. ನೋಡಿ ಆ ತಮಿழ் நல்லா இருக்கு. அது தமிழ் எப்படி இருக்குமா? அந்த நீங்கள் படித்த வசனம் 2 கொரிந்தர் 5:14 உங்களுடைய ನೆರಿಕ್ಕಿ ಏವುಗುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನನ್ನನ್ನು ಒತ್ತಾಯಪಡಿಸಿ ನನ್ನನ್ನು ಮುನ್ನಡೆಸ್ತಾ ಇದೆ ಎಂಬುದನ್ನು ನಾವು ನೋಡುತ್ತಿದ್ದೇವೆ. ಶಿಲುಬೆಯ ಮೇಲೆ ದೇವರು ಇವುಗಳನ್ನು ಕ್ಷಮಿಸು ಎಂದು ಹೇಳಿದ ಹಾಗೆ ದೇವರಾತ್ಮನು ಈ ದಿನದಲ್ಲಿ ನಮ್ಮೊಂದಿಗೆ ಮಾತನಾಡುವಂತಹ ಕೆಲವು ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಇಷ್ಟಪಡುವವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಯೇಸು ಮಾತನಾಡಲ್ಪಟ್ಟಂತಹ ಸಮಯದಲ್ಲಿ ಆತನು ಹೇಳಿದಂತಹ ಸಂಗತಿಗಳನ್ನು ನಾವು ನೋಡುವಾಗ, ಎರಡನೇದಾಗಿ ಅವನು ಹೇಳುತ್ತಾನೆ, ಮೊದಲನೇದಾಗಿ ಕ್ಷಮಿಸು ಎಂದನು, ಎರಡನೇದಾಗಿ ನನ್ನೊಂದಿಗೆ ನೀನು ಪರದೇಶಿಯಲ್ಲಿರುವೆ. ಹಲ್ಲೆಲೂಯಾ. ಎನ್ನೋಡು ಕೂಡ ನೀ ಪರದೇಶಿಯಲ್ಲಿರುವೆ. ನಾನು ಮತ್ತೆ ನಿಮಗೆ ವಿವರಿಸುತ್ತೇನೆ. ಮೂರನೇದಾಗಿ ನಾವು ನೋಡುವಾಗ, ಇಗೋ ನಿನ್ನ ತಾಯಿ, ಹಲ್ಲೆಲೂಯಾ, ಇಗೋ ನಿನ್ನ ಮಗನು. ನಾಲ್ಕನೇದಾಗಿ ನೋಡುವಂತಹ ಸಮಯದಲ್ಲಿ ಎಲ್ಲೋಗಿ ಎಲ್ಲೋಗಿ ಲಾಮ ಸಬಸ್ತಾನಿ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟೆ. ಆಮೆನ್, ಹಲ್ಲೆಲೂಯಾ. ಇದು ದೇವರು ಆ ಕಾರ್ಗತ್ತಲ ಕವಿಯೋದಕ್ಕಿಂತ ಮುಂಚೆ, ತನ್ನನ್ನು ತಾನು ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ಯೇಸು ಹೇಳಿದಂತಹ 4 ಕಾರ್ಯ. ಅಂದರೆ ಈ ಕಾರ್ಗತ್ತಲ ಮಧ್ಯದಲ್ಲಿ ತಂದೆಯಾದ ದೇವರ ಮೂಲಕವಾಗಿ ನಡೆಸಲ್ಪಟ್ಟಂತಹ ಯೇಸು ಅದ ನಂತರವಾಗಿ ಆತನು ಮಾತನಾಡುವುದು, ನನಗೆ ಬಾಯಾರಿಕೆಯಾಗಿದೆ, ಹಲ್ಲೆಲೂಯಾ, ನನಗೆ ನೀರಡಿಕೆಯಾಗಿದೆ, ಏನು ಕುಜು ತನ್ನಿ ಕೊಡುಂಗ, ಹಲ್ಲೆಲೂಯಾ, ಎಲ್ಲ ಮುಗೀತು, ಆಮೆನ್. ಅದ ನಂತರ ನನ್ನ ಆತ್ಮವನ್ನು ನಿಮಗೆ ಕೊಡುತ್ತೇನೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ 7 ವಾಕ್ಯದ ಮೂಲಕ, ಈ ಸಂಗತಿಗಳ ಮೂಲಕವಾಗಿ ದೇವರು ನಮಗೆ ಹೇಳುವಂತಹ ಕಾರ್ಯ, இந்த 7 வசனம் மூலமா நமக்கு இன்னும் கொடுக்கப்பட்டிருக்கு. ஹல்லேலூயா. நமக்கு இன்னும் கிடைச்சிருக்கு. அப்படியே நம்ம பார்த்தோன்னா அது முதலாவது கிறிஸ்தன பிரீத்தி. ஹல்லேலூயா. நான் அந்த 7 வசனத்தையும் வச்சு உங்ககிட்ட நான் இப்போ பேசிக்கிட்டு இருக்கேன். அதனால் என்ன கிடைச்சிச்சு? நம்மளுக்கு அன்பு கிடைச்சிருக்கு. ஹல்லேலூயா. ದೇವರ ಪ್ರೀತಿ ನಮಗೆ ಸಿಕ್ಕಿದೆ, ದೇವರ ಕ್ಷಮಾಪಣೆ ನಮಗೆ ಸಿಕ್ಕಿದೆ, ಫರ್ಗಿವ್ನೆಸ್. ಹಲ್ಲೇಲೂಯಾ. ನಮ್ಮ ಮನ್ನಿಕ್ಕಿರ ಕಡವಲ್, ನಮ್ಮನ್ನು ಕ್ಷಮಿಸುವಂಥ ದೇವರು. ಅಂದರೆ ಪಕ್ಕದಲ್ಲಿ ಇದ್ದಂತಹ ಆ ಕಲ್ಲನ್ನು ನನ್ನ ದೇವರನ್ನು ನೋಡಿ ಪ್ರಾರ್ಥಿಸಿದಾಗ ಅವನ ನನಗೆ ಕ್ಷಮಿಸಿ, ಇಂದು ನೀ ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿರುವೆ. ಹಲ್ಲೇಲೂಯಾ. ಅಂದರೆ ದೇವರನ್ನು ನಂಬುವಂತಹ ಮಕ್ಕಳು ದೇವರ ಪರದೇಶಿಯಲ್ಲಿ ಸೇರಲ್ಪಡುತ್ತಾರೆ. ಯಾರೆಲ್ಲ ಆಂಡವರ ನಂಬುறாங்களோ ಅವರು ಪರದೇಶಿಗೆ ಸೇರಲ್ಪಡುತ್ತಾರೆ. ಪರದೇಶಿ ಅಂದರೆ ವಿಶ್ರಾಂತಿ ಸ್ಥಳ, ರೆಸ್ಟ್ ಪ್ಲೇಸ್. ಹಲ್ಲೇಲೂಯಾ.
ಆಮೇನ್. ಅಲ್ಲಿ ಆ ರೆಸ್ಟ್ ತನಕ ಅದು ಕೊಡಲ್ಪಡುವಂಥದ್ದಾಗಿದೆ. ಅದು ನಂತರವಾಗಿ ಆತನ ತ್ಯಾಗಗಳನ್ನು ನಾವು ನೋಡುವವರಾಗಿದ್ದೇವೆ. ಆತನ ತ್ಯಾಗದ ಜೊತೆಯಲ್ಲಿ ಅವನು ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ತನ್ನ ತಾಯಿಯನ್ನು ಬಿಟ್ಟು ಹೋಗುವ ಸ್ನೇಹಿತನಾದ ಯೋಹಾನನ ಕೈಗಳಲ್ಲಿ ತನ್ನ ತಾಯಿಯನ್ನು ಕೊಡುವಂತಹ ಆ ಸ್ನೇಹ, ಹಲ್ಲೆಲೂಯಾ, ಆ ಜವಾಬ್ದಾರಿ, ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ತಂದೆಯೊಂದಿಗಿನ ಸಂಬಂಧವನ್ನು ಸಗಚತೆಯಿಂದ ತೋರಿಸಿ ಆತನು ತನ್ನ ಕಾರ್ಯವನ್ನು ಸಂತೃಪ್ತಿಗೊಳಿಸಿದನು, ಅಂದರೆ ಪೂರ್ಣಗೊಳಿಸಿದನು. ತಂದೆಯಾದ ದೇವರು ಕ್ರಿಸ್ತ ಯೇಸುವಿನ ಮೇಲೆ ಇಟ್ಟಿರುವಂತಹ ಆ ಒಂದು ವಿಷಯವನ್ನು, ಅವನ ಮೇಲಿದ್ದಂತಹ ಉದ್ದೇಶವನ್ನು, ಯೇಸುವಿನ ಮೇಲಿಟ್ಟಂತಹ ಆ ಯೋಚನೆಯನ್ನು ಆ ಮಗನಾದಂತಹ ಕ್ರಿಸ್ತ ಯೇಸು ತಂದೆಯ ಮಾತಿಗೆ ವಿಧೇಯನಾಗಿ ಅದೇ ಪ್ರಕಾರವಾಗಿ ಅದನ್ನು ಅಂಗೀಕರಿಸಿಕೊಂಡು ವಿಧೇಯನಾಗಿ ಒಬಿಡಿಯನ್ಸ್ ಉಳ್ಳವನಾಗಿ ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣತೆಯೊಂದಿಗೆ ಆತನು ಅವುಗಳನ್ನು ಮಾಡಿ ತೀರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. அப்படின்னா அப்பாவுடைய சொன்ன எல்லா பேச்சும் கேட்டு அந்த சிலுவைய மேலே ತನ್ನ ಜೀವನೇ ಅವರು ಬಿಟ್ಟಾರ್. ಹಲ್ಲೆಲೂಯಾ. ಅಂದರೆ ತಂದೆಯ ಆಸೆಯನ್ನು ಅಲ್ಲಿ ನೆರವೇರಿಸಿ, ತಂದೆ ಆಸೆ ಏನು? ಯೋಹಾನ 3:16 ನೋಡುತ್ತೀವಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಕ್ಕಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ನೋಡ್ತೀವಿ. ಅಂದರೆ ಉಲಗತ್ತಿನ ಮೇಲೆ ಆಂಡವರು ஒரு ಲವ್ ವಚ್ಚಿ ಪ್ರೀತಿಯಿಂದ ಯೇಸುವ ಕೊಡುತ್ತಾರೆ. ಅದು ಒಂದು ಪರಿಪೂರ್ಣ ಆತನು ನಡೆಸಿದವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಈ ದಿನದಲ್ಲಿ ದೇವರು ನಮಗೆ ಕ್ರಿಸ್ತನ ಮೂಲಕ ಒಂದು ಬಿಡುಗಡೆಗಳನ್ನು ಕೊಟ್ಟಿದ್ದಾನೆ, ನಮಗೊಂದು ವಿಮೋಚನೆ ಕೊಟ್ಟಿದ್ದಾನೆ, ನಮಗೆ ಒಂದು ಹಲ್ಲೆಲೂಯಾ ಜೀವಿಸುವುದಕ್ಕೆ ಒಂದು ಸಮಾಧಾನವನ್ನು ನಮಗೆ ಆತನು ಕೊಟ್ಟಿದ್ದಾನೆ ಎನ್ನುವುದಾದರೆ ಅದು ಈ ಲೋಕದಲ್ಲಿ ಬೇರೆ ಯಾರು ಸಹ ನಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅಂದರೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನು ಒಪ್ಪಿಸಿಕೊಟ್ಟನು, ರಕ್ತಮಯವಾಗಿ ತನ್ನ ಜೀವಿತವನ್ನು ಆ ಕಲ್ವಾರಿ ಗುಡ್ಡದ ಮೇಲೆ ಯೇಸು ಒದ್ದಾಡಿದನು, ನೋವನ್ನು ಅನುಭವಿಸಿದನು. ಹಲ್ಲೆಲೂಯಾ. ತುಂಬ ವೇದನೆ. ಹಲ್ಲೆಲೂಯಾ. ನೋಡಿದವರು ಅವನ ಮುಖವನ್ನು ನೋಡಿ ಉಗುಳಿದರು, ಅವನ ಚಾಟಿ ಏಟುಗಳಿಂದ ಹೊಡೆದರು ಎಂಬುದಾಗಿ ನೋಡುತ್ತೇವೆ. ಆತನು ರಕ್ತ ಕಣಗಳು ಕಿತ್ತು ಬರುವಂತೆ ಅವನಿಗೆ ಇಲ್ಲ ಸಲ್ಲದ ಹಿಂಸೆಯನ್ನು ಮಾಡಿ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು ಆತನ ತಲೆಯಿಂದ ಜಜ್ಜಿ ಆತನಿಗೆ ಹಿಂಸೆಯನ್ನು ಕೊಟ್ಟು ಕಾಲು ಕೈಗಳಲ್ಲಿ ಮೊಳೆಗಳಿಂದ ಜಡಿದು ಆತನಿಂದ ಅನೇಕ ವೇದನೆಗಳು ಹೊರಬರುವಂತೆ ಯಾಕೆ ಇವುಗಳನ್ನು ಮಾಡಿದರು? ಈತನು ನಿತ್ಯವಾಗಲು ಮೆಸ್ಸಿಯನಾಗಿದ್ದರೆ, ನಿತ್ಯನಾದ ಮಗನಾಗಿದ್ದರೆ, ಈತನು ಏಕಪುತ್ರನಾಗಿದ್ದರೆ, ಈತನು ದಾವೀದನ ಕುಮಾರನಾಗಿದ್ದರೆ, ಈತನು ಸಿಂಹಗಳ ತಂದೆಯಾಗಿರುವುದಾದರೆ ಈತನು ಶಿಲುಬೆಯಿಂದ ಕೆಳಗೆ ಇಳಿದು ಬರಲಿ ಎಂಬುದಾಗಿ ಅನೇಕರು ಅವಮಾನಿಸಿದಾಗಲೂ ನನ್ನ ದೇವರು ಮೌನವಾಗಿ ಆ ಕಲ್ವಾರಿ ಶಿಲುಬೆಯ ಮೇಲೆ ತೂಗಾಡುತ್ತಾ ಆ ತಂದೆಯ ಮಾತಿಗಾಗಿಯೇ ಅವನು ಕಾಯುತ್ತಾ ಇದ್ದನೆಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಲ್ಲೆಲೂಯಾ. ಆ ತಾಳ್ಮೆ ಅವನ ಜೀವದಲ್ಲಿ ದೊಡ್ಡ ಜಯವನ್ನು ಹೊರಗಡೆ ತಂದಿತು. ಹಲ್ಲೆಲೂಯಾ. ನಮ್ಮ ಜೀವದಲ್ಲಿ ತಾಳ್ಮೆಗಳು ಬರುವಾಗ, ನಮ್ಮ ಜೀವದಲ್ಲಿ ಆ ಪೇಷನ್ಸ್ ಬರುವಾಗ ನಾವು ಅನೇಕ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಅದು ನಮಗೆ ಉಪಯೋಗವಾಗುತ್ತೆ. ರೋಮ್ಸ್ 3:25 ನಾವು ನೋಡುತ್ತೇವೆ, ನಂಬಿಕೆ ಇದ್ದವರಿಗೆ ಕೃಪಾಧಾರನಾಗಿ. ಹಲ್ಲೆಲೂಯಾ. ಯಾರೆಲ್ಲ ಅವನ ನಂಬುறாங்களோ, ಹಲ್ಲೆಲೂಯಾ, ಅವರಿಗೆ ಕೃಪಾಧಾರನಾದಂತಹ ಯೇಸು ಎಂಬುದಾಗಿ ನೋಡುವರಾಗಿದ್ದೇವೆ. ಅದು ರೋಮ 5:9 ನೋಡ್ತೀವಿ. ನೀತಿವಂತರಾಗಿ ದೇವರು ನಮ್ಮನ್ನು ಕೋಪದಿಂದ ತಪ್ಪಿಸಿದನು. ರೋಮನ್ಸ್ 5:9. ನೀತಿವಂತರಾಗಿ ನಮ್ಮನ್ನು ಕೋಪದಿಂದ ತಪ್ಪಿಸಿದನು. ಎಲ್ಲಿ? ಈ ಕಲ್ವಾರಿ ಶಿಲುಬೆಯ ಮೇಲಿಂದ. ಹಲ್ಲೆಲೂಯಾ. ಹಾಗಾದರೆ ಕಲ್ವಾರಿ ಶಿಲುಬೆ ನಮಗೆ ಬೇಕು, ನನ್ನ ಕ್ರಿಸ್ತನು ನನಗೆ ಬೇಕು, ನನ್ನ ಯೇಸು ನನ್ನ ಜೀವದಲ್ಲಿ ಬರಬೇಕು. அந்த ஆண்டவர் எனக்கு எப்பயுமே வேணும் அப்படின்னு விரும்பணும்னா முதலாவது ನಮಗೆ ಆತನು அந்த வசனத்தை படிக்கிறீங்களா? ரோமா 3:25. 3:25 3:25 ರೋಮನ್ಸ್.
ஆமென். ஹalleluya. தமிழ் எப்படி இருக்கு? ம் 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 ಆಮೇನ್. ಕನ್ನಡದಲ್ಲಿ ಕೃಪಾಧಾರಗಳು, ತಮಿಳಿನಲ್ಲಿ ನೀತಿಮಾನ್ಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಂದ್ರೆ ಕ್ರಿಸ್ತನ ಶಿಲುಬೆಯ ಮೂಲಕ ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನ ಶಿಲುಬೆಯ ನಿಮಿತ್ತ ನಾವು ಕೋಪದಿಂದ ತಪ್ಪಿಸಲ್ಪಟ್ಟಿದ್ದೇವೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ಬೋದು, 1 ಯೋಹಾನ 2:2 ಸಮಸ್ತ ಲೋಕದ ಪಾಪಗಳನ್ನು ನಿವಾರಣೆ ಮಾಡುತ್ತಾನೆ. ಹೇಗೆ? ಆ ಕಲ್ವಾರಿ ಶಿಲುಬೆಯ ಮೇಲೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಂತಹ ಯಜ್ಞವಾಗಿ. ಹಲ್ಲೆಲೂಯಾ. ಹಾಗಾದರೆ ಆ ತಮಿಳು ಪಡಿಗೆ 1 ಯೋವಾನ್ 2:2 ஆமென். சர்வலோகத்தின் பாவத்தை நிவர்த்தி செய்கிற ಬಲಿಯಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಲೋಕದ ಸಕಲ ಪಾಪದ ನಿವಾರಣೆಗಾಗಿ ದೇವರು ಯಜ್ಞವಾಗಿ ಈ ಲೋಕಕ್ಕೆ ಆತನು ಬಂದನು. ಹಲ್ಲೆಲೂಯಾ. ಹಾಗಾದರೆ ಸರ್ವ ಲೋಕದ ಪಾಪವನ್ನು ನನ್ನ ಕ್ರಿಸ್ತ ಯೇಸುನು ತನ್ನ ಮೇಲೆ ತಾನು ಹೊಂದಿಕೊಂಡನು, ಅಂದರೆ ಪಡೆದುಕೊಂಡನು ಎಂಬುದಾಗಿ ನೋಡುವರಾಗಿದ್ದೇವೆ. ಈ ಪ್ರಾಯಶ್ಚಿತ್ತ ಮರಣ ಇದ್ದ ಯಜ್ಞ, ಅದು ತಮಿಳಲ್ಲಿ ವಾಸನೆ ಗಡಚಿ ಯಜ್ಞ. ಹಲ್ಲೆಲೂಯಾ. ಈ ಪ್ರಾಯಶ್ಚಿತ್ತದ ರಕ್ತದಿಂದ ದೇವರು ನಿಮ್ಮನ್ನು ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಈ ಲೋಕದಲ್ಲಿ ಯಾರು ಕೊಡಲಿಕ್ಕೆ ಸಾಧ್ಯವಾದಂತಹ ಬಿಡುಗಡೆಯನ್ನು ನನ್ನ ಯೇಸು ನಮಗೆ ಕೊಡುವನಾಗಿದ್ದಾನೆ. ಆತನನ್ನು ನಂಬುವರು ನಾಶವಾಗದಾಗೆ ಅವರಿಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಆತನು ಈ ಲೋಕದಲ್ಲಿ ಬಂದನು. ಹಲ್ಲೆಲೂಯಾ. ಆತನು ಪಾಪ ನಿವಾರಣೆ ಮಾಡುವುದರ ಮೂಲಕ ನಮಗೆ ಪ್ರೀತಿಯ ನಿಜ ಗುಣವನ್ನು ನಮಗೆ ತೋರಿಸಿಕೊಟ್ಟನು. ಯಾರು? ஏசு யார் அப்படின்னா நம்ம பாவங்களை நீக்கிறவராக நல்ல அன்பு சுபாவம் உள்ள ஆண்டவர். ஹல்லேலூயா. நம்ம ஆண்டவர் யாரு? நல்ல ಸ್ವಭಾವ ಉಳ್ಳ, ಅನ್ಬು ಸೆಳುತ್ತಿಗಿರ நல்ல ಸ್ವಭಾವ ಉಳ್ಳ ಆಂಡವರ್. ಹಲ್ಲೆಲೂಯಾ. ಅಂದರೆ ಕನ್ನಡದಲ್ಲಿ ಪಾಪ ನಿರರ್ಥಕರಾಗಿ ನಮಗೆ ಆ ಒಳ್ಳೆಯ ಗುಣವಂತನು, ಹಲ್ಲೆಲೂಯಾ, ಒಳ್ಳೆ ಸ್ವಭಾವವಂತನು ಅದು ಯಾರು ಎಂಬುದಾಗಿ ನೋಡುವಾಗ ಕ್ರಿಸ್ತ ಯೇಸು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಾಗಾದರೆ ದೇವರು ಈ ಲೋಕದಲ್ಲಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದರ ನಿಮಿತ್ತ ನಾನು ಮುಂಚೆ ಹೇಳಿದಾಗ ರಕ್ಷಣೆಯನ್ನು ನಮಗೆ ಕೊಟ್ಟನು. ಈಗ ಆತ ನಮಗೆ ಸಮಾಧಾನವನ್ನು ಆತನು ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. நமக்கு சமாதானத்தை உண்டு பண்ணுகிற அந்த சிலுவைய மூலமாக நமக்கு அவர் கொடுத்திருக்கார். ಹಲ್ಲೆಲೂಯಾ. ಅಂದರೆ ನನ್ನ ದೇವರು ಸಮಾಧಾನನಾದ ಪ್ರಭು. ದೇವರು ಹುಟ್ಟುವಾಗ ಆತನ ಕುರಿತಾಗಿ ದೇವದೂತರುಗಳು ಹೇಳಿದಂತಹ ದೇವರ ಮಾತು, ಈತನು ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಈ ಸಮಾಧಾನದ ಪ್ರಭು ನಮ್ಮ ಜೊತೆಯಲ್ಲಿ ಇರಬೇಕು. ನಾವು ಕ್ರಿಸ್ತನಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಕ್ರಿಸ್ತನ ಸಮಾಧಾನ ನಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ಕೊಲೊಸ್ಯ 1:20 பார்க்கிறோம். ಕೊಲೊಸ್ಯ 1:20 ಆ ವಿಷಯವಾಗಿ ನಾವು ನೋಡುತ್ತೇವೆ. ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ಹೀಬ್ರೂ 2:17, ಹೀಬ್ರೂ 2:17 ಒಂದು ವಾಕ್ಯ ಇದೆ, ನನ್ನ ಯೇಸು ಕರುಣೆ ಉಳ್ಳವನು. ಹಲ್ಲೆಲೂಯಾ, ಹಲ್ಲೆಲೂಯಾ. என்று ಹೀಬ್ರೂ படிங்கம்மா. ಹೀಬ್ರೂ 2:17. ಆಮೆನ್. ಹಲ್ಲೆಲೂಯಾ. ಪಾಪ ನಿವಾರಣೆ ಮಾಡುವುದಕ್ಕಾಗಿ ನನ್ನ ದೇವರು ಕರುಣೆ ಉಳ್ಳವನಾಗಿದ್ದನು. ತಮಿಳ್ எப்படி இருக்கு? ಆಮೆನ್.
அந்த வேர்ட்ஸ் இன்னும் கிடைக்கல. ஓಕೆ. ಹಾಗಾಗಿ ಈ ಕರುಣೆ ಉಳ್ಳವನು, ಹಲ್ಲೆಲೂಯಾ, ಈ ಶಿಲುಬೆಯ ಮೂಲಕ ದೇವರು ನಮಗೆ ಕರುಣೆಯನ್ನು ತೋರಿಸಿದ್ದಾನೆ. ಅಂದರೆ ಪಾಪ ನಿವಾರಣೆಗಾಗಿ ಕರುಣೆ ಉಳ್ಳವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನನ್ನ ಯೇಸುವಿನ ಮೇಲೆ ನಾವು ನಂಬಿಕೆ ಇಡುವಾಗ ನಾವು ಕರುಣೆ ಉಳ್ಳವರಾಗಿ ಕಾಣಲ್ಪಡುವವರಾಗಿದ್ದೇವೆ. ಈ ದಿನದಲ್ಲಿ ದೇವರಾತ್ಮನು, ದೇವರ ವಾಕ್ಯ ಶಿಲುಬೆಯ ಮೇಲೆ ನನ್ನ ಯೇಸುವಿನ ಆ ಪ್ರಾಯಶ್ಚಿತ್ತವಾದ ರಕ್ತದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಹಲ್ಲೆಲೂಯಾ. அந்த இயேசுவினுடைய ரத்தத்தினால நீங்களும் நாமும் ರಕ್ಷಿಸಲ್ಪಟ್ಟಿರುವರು. ಹಲ್ಲೆಲೂಯಾ. ಅಂದರೆ ಪಾಪದಿಂದ ದೇವರು ನಮ್ಮನ್ನು ಬಿಡಿಸಿದ್ದಾನೆ. ಅದಕ್ಕೆ ಯೇಸು ಈ ಲೋಕಕ್ಕೆ ಬರಬೇಕಾಗಿತ್ತು. 2, ಶಾಪದಿಂದ ದೇವರು ನಮ್ಮನ್ನು ಬಿಡಿಸಿದ್ದಾನೆ. ಅದಕ್ಕಾಗಿ ಆತನು ಶಿಲುಬೆಯನ್ನು ಹೊತ್ತುಕೊಳ್ಳಬೇಕಾಗಿತ್ತು. ಆತನ ರಕ್ತ ಸುರಿಸಲ್ಪಡಬೇಕಾಗಿತ್ತು. ಇದು ಲೋಕಕ್ಕೆ ದೇವರು ಅನುಗ್ರಹಿಸಿದಂತಹ ದೊಡ್ಡ ಆಶೀರ್ವಾದ ಎಂಬುದಾಗಿ ನಾವು ನಂಬಬಹುದಾಗಿದೆ. ஆண்டவர் மூலியமாகத்தான் எனக்கு என் பாவத்திலிருந்து எனக்கு விடுதலை. அல்லேலூயா. என்னுடைய சாபத்திலிருந்து எனக்கு விடுதலை, என்னுடைய கண்ணீரிலிருந்து எனக்கு ஒரு விடுதலை, என்னுடைய எல்லா துக்கத்திலிருந்து எனக்கு ஒரு விடுதலை. அது யார், எப்படி அப்படி நம்ம பார்த்தோம்னா கிறிஸ்த இயேசுவிನ ಶಿಲುಬೆಯ ಮೂಲಕವಾಗಿ. அல்லேலூயா. யாரெல்லாம் இயேசுவை நம்புறாங்களோ, யாரெல்லாம் இயேசுவை ஏற்றுக்கொண்டாங்களோ, யாரெல்லாம் இயேசு வேணும் அப்படின்றாங்களோ அவங்களுக்கெல்லாம் ஆண்டவர் இந்த சமாதானத்தை கொடுக்கும்படியாக. அல்லேலூயா. ಅದು ಫ್ರೀಯಾ. அல்லேலூயா. ಇದಕ್ಕೆ ನಮ್ಮ ಪೈಸೆ ಕೊಡಕ ಬೇಡ. அல்லேலூயா. ಇದಕ್ಕೆ ನಾವು ಹಣ ಖರ್ಚು ಮಾಡೋದು ಬೇಕಾಗಿಲ್ಲ. ಯಾಕೆಂದರೆ ನನ್ನ ದೇವರು ಅದನ್ನು ಕಲ್ವಾರಿ ಶಿಲುಬೆಯ ಮೇಲೆ ಅದನ್ನು ಸುರಿಸಿದ್ದಾನೆ. ಅದರ ಮೂಲಕವಾಗಿ ನಮ್ಮನ್ನು ಆತನು ಬಿಡುಗಡೆ ಮಾಡಿದ್ದಾನೆ. ಹಾಗಾದರೆ ಈ ಲೋಕದ ವಿಷಯಕ್ಕಾಗಿ ನಾನು ಯಾಕೆ ಚಿಂತಿಸಿ, ನಾನು ಯಾಕೆ ಬಳಲಿ ಹೋಗಬೇಕು? அப்படி இருக்கும்போது ஆண்டவர் என்னையும் உங்களையும் அவர் ஏற்றுக்கொண்டார், அவர் அறிந்து கொண்டார், உங்களையும் என்னையும் அந்த அன்புக்குள்ள சேர்த்து கொண்டார். அப்படின்னும் போது நம்ம எதுக்காக உலகத்தின் காரியத்துக்காக நான் கஷ்டப்படணும்? அல்லேலூயா. ಅದಕ್ಕಾಗಿ ಎದಕ್ಕೆ ನಾನು வேண்டிக் ಕೊಳ್ಳೋಣ? ಅದಕ್ಕಾಗಿ ಎದಕ್ಕೆ ನಾನು ಚಿಂತಿಸಬೇಕು? ಅದಕ್ಕಾಗಿ ನಾನು ಏಕೆ ದುಃಖಿಸಬೇಕು? ಅದರಿಂದ ನನಗೆ ಏನು ಲಾಭ ಎಂಬುದನ್ನು ನಾವು ಅವಲೋಕನೆ ಮಾಡಬೇಕಾಗುತ್ತದೆ ಪ್ರಿಯರೇ. ಅಂದರೆ ಕೀರ್ತನೆ ಭಾಗದಲ್ಲಿ 78ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಇಲ್ಲೋ ನೆನೆಸಿ ನೆನೆಸಿ ನೀನು ಯಾಕೆ ಬಲಹೀನನಾಗುತ್ತಾ ಇದೆಯಾ? அல்லேலூயா. ನೀನು ಎದಕ್ಕೆ ನೆನಚಿ ನಿನ್ನನ್ನು ಬಲಹೀನಗೊಳಿಸ್ತಾ ಇದೆಯಾ? ಇದು ದೇವರ ವಾಕ್ಯ. அல்லேலூயா. ಹಾಗಾದರೆ ಅದು ವಸಂತ நம்ம படிச்சிருவோம். சங்கீதம் அது ஞாபகத்துக்கு வந்தனால அப்படியே சொல்கிறேன். சங்கீதம் 72, 73. Thank you, Lord Jesus. Hallelujah. 77:10, 77:10. ஆமென். ஹல்லேலூயா. இப்படி நினைக்கிறது என்னுடைய ಬಲಹೀನಂ. அல்லேலூயா. ಯೇಸು ಕಲ್ವಾರಿ ಶಿಲುಬೆಯ ಮೇಲೆ ಆತನು ಸತ್ತನು, ಆತನು ಹೂಣಲ್ಪಟ್ಟನು, ಆತನು ಪುನರುತ್ಥಾನಗೊಂಡನು. ಹಾಗಾದರೆ ದೇವರು ಶಿಲುಬೆಯಿಂದ ನನ್ನನ್ನು ಬಿಡುಗಡೆ ಮಾಡಿರುವಾಗ ನಾನು ಯಾಕೆ ಲೋಕದ ವಿಷಯವನ್ನು ನೆನೆಸಿ ನಾನು ಬಲಹೀನನಾಗಬೇಕು? அல்லேலூயா. ದೇವರು ನನಗೆ ಬಿಡುಗಡೆಯನ್ನು ಕೊಟ್ಟಿರುವಾಗ ನಾನು ಯಾಕೆ ಆ ವಿಷಯದ ಕಾರ್ಯದಲ್ಲಿ ನೆನೆಸಿ, ಯಾರೋ ஏதோ சொல்லிட்டாங்களாம், யாரோ ஏதோ பேசிட்டாங்களாம், அதுக்காக நினைச்சு என்னுடைய வாழ்க்கையை நான் அழிச்சு கொண்டிருக்கிறேன். அல்லேலூயா. ಯಾರೋ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನು ನೆನೆಸಿ ನನ್ನ ಜೀವಿತವನ್ನು ನಾನು ಕೆಡಿಸ್ತಿದ್ದೇನೆ. ಅದಕ್ಕಾಗಿ ಅಲ್ಲ ಯೇಸು ಬಂದಿರುವುದು. ನೀನು ಹೀಗೆ ನೆನೆಸಿ ನಿನ್ನನ್ನು ಬಲಹೀನತೆಗೊಳಿಸುವಾಗ, ನೀನು ಕ್ರಿಸ್ತನಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ, ಈ ಬಲಹೀನತೆಯಲ್ಲಿ ನಿನಗೆ ಬಲವನ್ನು ಕೊಟ್ಟು ದೇವರು ನಿನ್ನನ್ನು ಬಲಪರ್ಶನಾಗಿ ನೇಮಿಸುವುದಕ್ಕೆ ಆತನು சக்தனோ. அல்லேலூயா. அப்படி நம்ம எந்த விஷயத்துக்காக நம்ம நினைச்சு நம்ம ரொம்ப கீழே போயிட்டோம். அல்லேலூயா. அது ಹೇಗೆ ನಾವು ಬಲಹೀನರಾಗಿ ಹೋದೆವು, ஒன்றும் இல்லாமல் போயிட்டோம், நமக்கு ஒன்றுமே கிடைக்கல. அதான் ஆண்டவருடைய வசனம். அல்லேலூயா.
அல்லேலூயா. ಹೀಗೆ ನೆನೆಸುವುದೇ ನನ್ನ பலகீனத்தை. இப்படி நினைக்கிறதே எனக்கு பலகீனம். தமிழ் எப்படி இருக்குது? பலவீனம். இப்படி நினைக்கிறதே எனக்கு ஒரு பலகீனம். எப்படி? ஐயோ, என்னை பற்றி இப்படி பேசிட்டாங்க, என்னை பற்றி இப்படி சொல்லிட்டாங்க, என்னை ரொம்ப கோபமாக பேசிட்டாங்க, என்னை வேண்டான்னு என்னை தள்ளிட்டாங்க, எனக்கு சாப்பாடு கொடுக்காம என்னை ரொம்ப கஷ்டப்படுத்திட்டாங்க, என் பசங்க என் பேச்சு கேட்கல, அப்பா ಅಮ್ಮ எனக்கு நல்லா பார்த்துக்கல. ಹಾಗೆ ಅನೇಕ ವಿಷಯಗಳು ನೆನೆಸಿ ನಮ್ಮ ಡೈಲಿ ಪೇಷಂಟ್ ಆಗಿಟ್ರು. ಅಲ್ಲ, ಬಲಹೀನತೆ. ದೇವ್ರ ವಾಕ್ಯ ಯಾಕೆ ನಾವು ಬಲಹೀನರಾಗುತ್ತಿದ್ದೇವೆ? இப்படி நினச்சித்தான். ஆனால் ஏசு சொல்கிறாரு, அதை நீ நினைக்காத, அதுக்காக தான் நான் ಶಿಲುಬೆಯ ಮೇಲೆ ಸತ್ತನು. ಹಲ್ಲೆಲೂಯಾ. ನೀ ಆಗ ನೆನೆಸಿ ನಿನ್ನನ್ನು ನೀನು ಕುಂದಿಸಿಕೊಳ್ಳಬೇಡ. ನೀನು ಧೈರ್ಯವಂತನಾಗಿ ಈ ಲೋಕದಲ್ಲಿ ಬದುಕಬೇಕೆಂಬುದಕ್ಕಾಗಿ ಏಸು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹಾಗಾದರೆ ಈ ದಿನದಲ್ಲಿ, ಈ ಗುಡ್ ಫ್ರೈಡೆ, ಈ ಶುಭ ಶುಕ್ರವಾರ, ದೇವರ ವಾಗ್ದಾನ, ನೀನು ಲೋಕದ ವಿಷಯ ಕಾರ್ಯಕ್ಕಾಗಿ, ವಸ್ತು ಹಣಕ್ಕಾಗಿ ಅಥವಾ ಕಾರ್ಯಕ್ಕಾಗಿ ನಿನ್ನನ್ನು ನೀನು, ನಿನ್ನ ಜೀವಿತವನ್ನು ನೀನು ನಾಶ ಮಾಡಿಕೊಳ್ಳಬೇಡ. ಕ್ರಿಸ್ತ ಯೇಸುವಿನ ಕಲ್ವಾರಿ ಶಿಲುಬೆಯನ್ನು ನೋಡಿ ನೀನು ಪ್ರಾರ್ಥಿಸಿ ಆ ವಿಷಯಗಳ ಮೇಲೆ ದೊಡ್ಡ ಜಯವನ್ನು ಹೊಂದಬೇಕೆಂದು ದೇವರ ವಾಗ್ದಾನವಾಗಿದೆ. ಹಲ್ಲೆಲೂಯಾ. ಹಾಗಾದರೆ ಲೋಕದ ವಿಷಯದ ಮೇಲೆ ನೀನು ಕುಂದಿ ನಾಶವಾಗದಾಗೆ ಪರಲೋಕದ ದೇವರಿಗಾಗಿ ನನ್ನನ್ನು ನಾನು ಒಪ್ಪಿಸಿ ಕ್ರಿಸ್ತ ಯೇಸುವಿನ ಕೃಪೆಯಿಂದ ನಾನು ಬಿಡುಗಡೆ ಹೊಂದಿದೆನು. ಹಲ್ಲೆಲೂಯಾ. ನಾನು ವಿಮೋಚಿಸಲ್ಪಟ್ಟೆನು. ಹಲ್ಲೆಲೂಯಾ. ನಾನು ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕಾಗಿ ನನ್ನನ್ನು ನಾನು ಸರಿಪಡಿಸಿಕೊಳ್ಳುವೆನು. ಸಮಾಧಾನವನ್ನು ನಾನು ಪಡೆದುಕೊಳ್ಳುವೆನು. ನನ್ನ ಯೇಸು ಸಮಾಧಾನವನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ನನ್ನ ಯೇಸು ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಆತನು ಬಂದನು. ನಮ್ಮ ಎಲ್ಲ ಚಿಂತಾ ಭಾರಗಳನ್ನು ನನ್ನ ಕ್ರಿಸ್ತನ ಮೇಲೆ ಹಾಕಿ ನನ್ನ ಯೇಸುವಿನ ಸಂಗಡ ನಾವು ಬದುಕಬೇಕು. ಹಲ್ಲೆಲೂಯಾ. ಯಾರ ಜೀವದಲ್ಲಿ ಯೇಸು ಅವರ ಸಂಗಡ ಇದ್ದಾನೋ ಅವರ ಜೀವದಲ್ಲಿ ಎಲ್ಲ ಬಲಹೀನತೆಗಳನ್ನು ನೀಗಿಸಿ ದೇವರು ಬಲವನ್ನು ಕೊಟ್ಟು ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ஹல்லேலூயா. இதே தேவர வாக்தானா. ஆமென். அப்படின்னா உலக காரியமான விஷயத்தினால அதை நினச்சி நான் பேஷண்ட் ஆகாமல் கிறிஸ்த இயேசுவிನಲ್ಲಿ அதை நினச்சி நம்ம நல்ல சந்தோஷமாக இருக்கலாம். ஹல்லேலூயா. அந்த தேவனுடைய சமாதானத்தை நம்ம பெற்றுಕೊಳ್ಳலாம். ಆ ದೇವರ ಅಂಗೈನ ಪ್ರೀತಿ, ಆತನ ಅಂಗೈನಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡವನಾಗಿ ಆ ಪ್ರೀತಿಗಾಗಿ ನಾವು ಬದುಕುವರಾಗಿರಬೇಕು. ಹಲ್ಲೇಲೂಯಾ. ಹಲ್ಲೇಲೂಯಾ. ಈ ಗುಡ್ ಫ್ರೈಡೆ ನಾವು ದುಃಖ ಪಡುವುದಕ್ಕಾಗಿ ಅಲ್ಲ, ನಾವು ಸಂತೋಷ ಪಡಬೇಕು. ನನ್ನ ಯೇಸು ಇಂದು ನನ್ನ ಜೊತೆ ಇದ್ದಾನೆ. ಹಲ್ಲೇಲೂಯಾ. ಆತ ನನ್ನ ಸಂಗಡ ಇದ್ದಾನೆ. ಹಲ್ಲೇಲೂಯಾ. ಆತ ನನಗೆ ಇಮ್ಮಾನುವೇಲನಾಗಿ ಇದ್ದಾನೆ. ನನ್ನ ಎಲ್ಲ ವಿಷಯದಲ್ಲಿ ನನಗೆ ಸಹಾಯಕನು. ನಾನು ಕೇಳಿಕೊಳ್ಳುವ ನನ್ನ ಎಲ್ಲ ಪ್ರಾರ್ಥನೆಗಳನ್ನು, ನನ್ನ ಎಲ್ಲ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಆತನು ದಯಪಾಲಿಸುವನು ಎಂಬ ನಂಬಿಕೆ நீங்கள் எதுக்கு ஜெபித்து கொண்டிருக்கிறீங்களோ அதுக்கு எல்லாத்துக்கும் ஆண்டவர் ஆன்சர் பண்ணணும். அப்படின்னா அந்த ஆண்டவரை நம்ம கூட நம்ம வச்சுக்கணும். ஹல்லேலூயா. ஹல்லேலூயா. எப்போ நம்ம ஆண்டவர் எவ்வளோ நம்ம பக்கத்தில் நம்ம வச்சுக்கிறோமோ அந்த அளவுக்கு நமக்கு ஆண்டவர் விடுதலை கொடுப்பார். ஹல்லேலூயா. ஹல்லேலூயா. இந்த லோகத்தில் கிடைக்காத எல்லாமே ஆண்டவர் நம்மளுக்கு பரலோகத்திலிருந்து நமக்கு வேண்டி ஆத்தனு கொடுப்பார். என்னது? அன்பு. ஹல்லேலூயா. ಸಮಾಧಾನ. ಹಲ್ಲೇಲೂಯಾ. ತಾಳ್ಮೆ, ಪ್ರೀತಿ. ಹಲ್ಲೇಲೂಯಾ. ಕರುಣೆ. ಹಲ್ಲೇಲೂಯಾ. ಇವೆಲ್ಲವೂ ಕ್ರಿಸ್ತ ಯೇಸುವಿನ ಮೂಲಕವಾಗಿಯೇ ಹೊರತು ಬೇರೆ ಎಲ್ಲೂ ಸಿಗಲ್ಲ. ಹಲ್ಲೇಲೂಯಾ. ಒಂದು ವೇಳೆ ನಾವು ಮನುಷ್ಯರನ್ನು ನಂಬಿದರೆ ಅವರು ನಮ್ಮನ್ನು ಮೋಸ ಮಾಡಬಹುದು. ಅದನ್ನು ಯೇಸು ಖಂಡಿತವಾಗಿಯೂ ಮೋಸ ಮಾಡುವ ದೇವರ ಅಲ್ಲ. ಹಲ್ಲೇಲೂಯಾ. ಹಲ್ಲೇಲೂಯಾ. ನಾವು ಕೆಳಗೆ ಬಿದ್ದಾಗ ನಮ್ಮನ್ನು ಮೇಲೆತ್ತುವವನು. ಆಮೆನ್.
ಹಲ್ಲೆಲೂಯಾ. ಹಾಗಾಗಿ ನಮ್ಮ ದೇವರಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮ ಕ್ರಿಸ್ತನಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಆಂಡವರಿಂದ ಕಲ್ವಾರಿ ಶಿಲುಬೆಯಲ್ಲಿ ಆತನು ಮಾಡಿದ ತ್ಯಾಗ ನಾವು ನೆನೆಸಿಕೊಳ್ಳೋಣ. ಕ್ರಿಸ್ತನು ಮಾಡಿದ ಪ್ರೀತಿಯನ್ನು ನಾವು ನೆನೆಸಿಕೊಳ್ಳೋಣ. ಆ ಕ್ರಿಸ್ತನ ಸಮಾಧಾನವನ್ನು ನಾವು ನೆನೆಸಿಕೊಳ್ಳೋಣ. ಅದನ್ನು ನೆನೆಸಿ ನಾನು ಸಂತೋಷವುಳ್ಳವನಾಗಬೇಕು. ಹಲ್ಲೆಲೂಯಾ. அப்படியே ನಮ್ಮೆಲ್ಲ ಒಂದು ನಿಮಿಷ ಎದ್ದು ನಿಲ್ಲೋಣ. ಹಾಗೆ ಒಂದು ನಿಮಿಷ ನಾವೆಲ್ಲ ಎದ್ದು ನಿಂತು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಆ ದೇವರ ಪ್ರೀತಿ ನನ್ನನ್ನು ಹಿಡಿದುಕೊಂಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯ ಕುಲದ ವಿಮೋಚನೆಗಾಗಿ, ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸುವುದಕ್ಕಾಗಿ, ಆತನ ಪ್ರೀತಿಯಿಂದ ನಮ್ಮನ್ನು ಕಾಯ್ದುಕೊಳ್ಳುವುದಕ್ಕಾಗಿ, ಎಲ್ಲರಿಗೋಸ್ಕರವಾಗಿ, ಸಕಲ ಜನರಿಗಾಗಿ ಕ್ರಿಸ್ತನು ಈ ಭೂಲೋಕದಲ್ಲಿ ಆತನು ಸತ್ತನು ಮತ್ತು ಪುನರುತ್ಥಾನಗೊಂಡನು. ಪುನರುತ್ಥಾನಗೊಂಡ ಯೇಸು ನಮಗೆ ಹೇಳುವಂತಹ ಮಾತು, ಎಲೆಗಳಿಲಾಯ್ದವರೇ, ನಿಮ್ಮ ಯೇಸು ಎಣ್ಣೆ ಮರಗಳ ಗುಡ್ಡದಿಂದ ಹೇಗೆ ಒಯ್ಯಲ್ಪಟ್ಟನೋ ಹಾಗೆ ನಿಮ್ಮ ಕಣ್ಣುಗಳು ಕಾಣುವ ಹಾಗೆ ನನ್ನ ಯೇಸು ತಿರುಗಿ ಬರುವನು. ನಿಮ್ಮ ಕಣ್ಣುಗಳು ಕಾಣುವವು. ಅದಕ್ಕಾಗಿ ಈ ಪ್ರಯಾಸ, ಅದಕ್ಕಾಗಿ ಪ್ರಾರ್ಥನೆ, ಅದಕ್ಕಾಗಿ ಸಿದ್ಧತೆ, ಅದಕ್ಕಾಗಿ ಈ ಕೂಡುವಿಕೆ, ಅದಕ್ಕಾಗಿ ಪ್ರಾರ್ಥನೆ, ವಿಜ್ಞಾಪನೆ, ಹಾಡು, ಸ್ತುತಿ, ದೇವರ ವಾಕ್ಯ, ಉಪದೇಶ, ಬೋಧನೆ ಇವೆಲ್ಲ ಯಾಕೆ ಎಂದು ನೋಡುವಾಗ ನನ್ನ ಯೇಸುವಿಗಾಗಿ, ಆತನ ಸಂಧಿಸುವುದಕ್ಕಾಗಿ ನಾನು ಸಿದ್ಧನಾಗುತ್ತಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಮೇಘನ ಲೋಕದಲ್ಲಿ ಬರುವಾಗ, ತುತ್ತೂರಿ ಶಬ್ದ ಕೇಳಲ್ಪಡುವಾಗ, ದೇವದೂತರ ಸಂಗಡ ಆತನು ಬರುವಂತಹ ಸಮಯದಲ್ಲಿ ನಾವು ಆತನ ಜೊತೆಯಲ್ಲಿ ಒಯ್ಯಲ್ಪಡಬೇಕು. ಆತನ ಸಂಗಡ ನಾನು ಸೇರಬೇಕು. ನನ್ನ ಯೇಸುವಿನ ರಾಜ್ಯಕ್ಕೆ ನಾನು ಒಯ್ಯಲ್ಪಡಬೇಕೆಂಬುದಕ್ಕಾಗಿ ಯೇಸು ನಮಗೆ ವಾಗ್ದಾನವನ್ನು ಆತನು ಕೊಟ್ಟಿದ್ದಾನೆ. ಅದೇ ವಾಗ್ದಾನ, ಒಬ್ಬರಿಗೊಬ್ಬರು ಪ್ರೀತಿ ಮಾಡಿ, ಒಬ್ಬರಿಗೊಬ್ಬರು ಕ್ಷಮಾಪಣೆ ಮಾಡಿ, ಒಬ್ಬರಿಗೊಬ್ಬರು ತ್ಯಾಗ ಮಾಡಿ, ಒಬ್ಬರಿಗೊಬ್ಬರಿಗೆ ಭರವಸೆ ಕೊಡಿ, ಒಬ್ಬರಿಗೊಬ್ಬರ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳಿ, ಒಬ್ಬರಿಗೊಂದಿಗೆ ನಾವು ಸಂಬಂಧವನ್ನು ಬೆಳೆಸಿಕೊಳ್ಳಿ, ಸಗ್ಗಚ್ಚತೆಯಿಂದ ಎಲ್ಲರೊಂದಿಗೆ ಒಳ್ಳೆಯ ಮನಸ್ಸುಳ್ಳವರಾಗಿ ನಾವು ಕಾಯ್ದುಕೊಳ್ಳೋಣ. ಆಗ ನನ್ನ ಕಾರ್ಯವು ಸಮರ್ಪಿಸಲ್ಪಟ್ಟಿತು. ಹಲ್ಲೆಲೂಯಾ. ಯೇಸು ಎಲ್ಲವನ್ನ ಸಮರ್ಪಿಸಿದ ಹಾಗೆ ನಾವು ಸಹ ನಮ್ಮ ಜೀವಿತವನ್ನು ಯೇಸುವಿಗಾಗಿ ಸಮರ್ಪಿಸೋಣ. ಪರಲೋಕದಲ್ಲಿರುವ ನನ್ನ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ್ರ ವಾಕ್ಯ ನಮ್ಮೊಂದಿಗೆ ನೀನು ಮಾತನಾಡಿದೆ ಎಂಬುದಾಗಿ ನಾವು ನಂಬುತ್ತೇವೆ. ನಾವು ಲೋಕದ ವಿಷಯವನ್ನು ನೆನೆಸಿ ನಾವು ಬಲಹೀನರಾಗದಾಗೆ, ಕ್ರಿಸ್ತ ಯೇಸುವಿನ ಶಿಲುಬೆಯನ್ನು ನೆನೆಸಿ ನಾವು ಉತ್ಸಾಹರಾಗಿ, ಸಂತೋಷವುಳ್ಳವರಾಗಿ, ಆನಂದಭರಿತವರಾಗಿ, ನಿನ್ನ ಮಕ್ಕಳಾಗಿ, ಮೆಚ್ಚುಗೆಯಾದವರಾಗಿ ಜೀವಿಸಲಿಕ್ಕೆ ನೀನು ಕೃಪೆ ಮಾಡು ಸ್ವಾಮಿ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಬೇಗ ಯೇಸು ನಾಮದಲ್ಲಿ ತಂದೆ, ಆಮೆನ್.